ಒಂದ್ ನಿಮಿಷ, ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾ? ತುಂಬಾ ಸ್ಟೂಡೆಂಟ್ಸ್ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಅಪ್ಡೇಟ್ನ ಕೊಡ್ತೀನಿ. ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರಿ, ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರಿ ದಟ್ ಯಾಕೆ ವಿಡಿಯೋಸ್ನ ಸ್ಟಾಪ್ ಮಾಡಿದ್ದೀರಾ ಅಕ್ಕ ಅಂತ. ಸೊ ನಾನು ನನ್ನ ಪ್ರೊಫೆಷನಲ್ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ನನಗೆ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ವಿಡಿಯೋಸ್ ಮಾಡದೇ ಇರೋ ಗ್ಯಾಪಲ್ಲಿ ನಾನು ಒಂದು ಥಿಂಗ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಆ ವಿಷಯ ಏನಂದ್ರೆ, ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಏನೋ ಸಿಗ್ತಾ ಇದೆ, ಬಟ್ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಯಾರೋ ಯೂಟ್ಯೂಬಲ್ಲಿ ಇನ್ನೇನೋ ಹೇಳ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಇನ್ನೇನೋ ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿ ಸ್ಟೂಡೆಂಟು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಅದಕ್ಕೆ ಇವತ್ತಿಂದ ಒಂದು ಚೇಂಜ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ, ನಿಮ್ಗೆಲ್ರಿಗೂ ನಾನು ಟೀಚರ್ ಆಗಿ ಅಲ್ಲ, ಒಂದು ಫ್ರೆಂಡ್ಲಿ ಅಕ್ಕ ಆಗಿ ಎಲ್ಲಾನು ಈಸಿ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಗೊತ್ತಾ? ಕೆರಿಯರ್ ಗೈಡೆನ್ಸ್ ಆಗಿರಲಿ, ಪ್ಯಾರಾಮೆಡಿಕಲ್ ಇನ್ಫಾರ್ಮೇಷನ್ ಆಗಿರಲಿ, ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಆಗಿರಲಿ, ಇಂಟರ್ವ್ಯೂ ಟಿಪ್ಸ್ ಆಗಿರಲಿ, ಇವೆಲ್ಲಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಪ್ರಾಮಿಸ್ ಕೂಡ ಮಾಡ್ತೀನಿ. ಇನ್ಫಾರ್ಮೇಷನ್ ಸಿಕ್ಕ ತಕ್ಷಣ ನಾನು ನಿಮಗೆ ಹೇಳಲ್ಲ, ಅದನ್ನ ರೀವೆರಿಫೈ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನೆಲ್ಲ ನಾನು ಯಾಕೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಗೊತ್ತಾ? ಯಾರೋ ಒಬ್ರು ಕೊಡೋ ರಾಂಗ್ ಇನ್ಫಾರ್ಮೇಷನ್ ಇಂದ ಇನ್ನೊಬ್ರದ್ದು ದೊಡ್ಡ ಅಪರ್ಚುನಿಟಿ ಕೂಡ ಮಿಸ್ ಆಗ್ಬೋದು ಅಲ್ವಾ? ಮತ್ತೆ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ, ಕಡಿಮೆ ಮಾರ್ಕ್ಸ್ ಬರೋದು ಪ್ರಾಬ್ಲಮ್ಮೇ ಅಲ್ಲ, ನಮಗೆ ಗೈಡೆನ್ಸ್ ಸಿಗದೆ ಇರೋದೇ ಪ್ರಾಬ್ಲಮ್. ಇನ್ನು ಮುಂದೆ ನಿಮಗೆ ನನ್ನ ಪೇಜಲ್ಲಿ ಎಲ್ಲ ಕರಿಯರ್ ಗೈಡೆನ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಗೆ ಏನಾದರೂ ಕೆರಿಯರ್ ಗೈಡೆನ್ಸ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಟಾಪಿಕ್ ಮೇಲೆ ಡೌಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.